ಕೆಲವೊಮ್ಮೆ ರಸ್ತೆಗಳು ನಮ್ಮನ್ನು ಮರೆಯೋದಿಲ್ಲ, ನಾವೇ ಅವುಗಳಿಂದ ದೂರವಾಗಿಬಿಡ್ತೀವಿ. ನಂಬ್ತೀರಾ? 6 ತಿಂಗಳು ಒಂದು ರೈಡ್ ಸಹ ಮಾಡಲಿಲ್ಲ. ಬೈಕ್ಗಿಂತ ಹೆಚ್ಚು ನನ್ನೊಳಗಿನ ಬೈಕರ್ ಬ್ರೇಕ್ ಡೌನ್ ಆಗಿದ್ದ. ಒಂದು ವೈಟ್ ಸ್ಮೋಕ್ ಅಂತ ಪ್ರಾಬ್ಲಮ್ ಶುರುವಾಗಿದ್ದು ನನ್ನ ಇಡೀ ಸೇವಿಂಗ್ಸ್ನೇ ವೈಟ್ ವಾಶ್ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ಒಂದು ದಿನ ಸಡನ್ನಾಗಿ ಮ್ಯಾಪ್ಸ್ನ ಓಪನ್ ಮಾಡಿದೆ. ಆ ರಸ್ತೆಗಳು ಇನ್ನೂ ಅಲ್ಲೇ ಇದ್ವು. ಈ ಬಾರಿ ಪ್ಯಾಷನ್ಗಾಗಿ ಅಲ್ಲ, ಫೀಲಿಂಗ್ಸ್ಗಾಗಿ ಟ್ರಿಪ್ ಹೋಗಬೇಕಿತ್ತು. ಆದರೆ ಏನೋ ಮಿಸ್ಸಿಂಗ್ ಅಂತ ಅನಿಸಿತ್ತು. ಅವನಿಲ್ಲದೆ ಈ ಪ್ಲಾನ್ ಅಪೂರ್ಣ. ಎಲ್ಲ ಒಳ್ಳೆಯ ಗಳಿಗೆ ಕೂಡಿ ಬಂದಾಗೆ ನಮ್ಮ ಅಕ್ಷಯನ ಕರೆ ಸಹ ನನಗೆ ಬಂದಿತ್ತು. ಆ ದಿನ ಅವನು ಊರಿಗೆ ಬಂದಿದ್ದ. ಈ ರೈಡ್ಗೆ ಡೆಸ್ಟಿನೇಷನ್ ಒಂದೇ ಅಲ್ಲ, ಈ 30ರ ವಯಸ್ಸಿಗೆ ಕತೆಗಳನ್ನು ಕಲೆ ಹಾಕಬೇಕಾಗಿತ್ತು. ನಮ್ಮ ಈ 30ರ ವಯಸ್ಸು ಕೆಲವರಿಗೆ ಅದು ಮುದಿ ವಯಸ್ಸು, ಆದರೆ ಇನ್ನು ಕೆಲವರಿಗೆ ಇದೀಗ ಮೆಚ್ಯೂರ್ ಆಗ್ತಿರೋ ಮೃದು ಮನಸ್ಸು. ಈ 30ರ ವಯಸ್ಸಿಗೆ ಮನಸ್ಸಿಗೆ ಮುದ ನೀಡೋ ಒಂದು ಮಳೆಗಾಲದ ಟ್ರಿಪ್ ಬೇಕಿತ್ತು. ಕೆಲವು ಮಷೀನ್ಸ್ ಬರೀ ಮೆಟಲ್ ಅಲ್ಲ, ಅವು ಮೆಮೊರೀಸ್. 6 ತಿಂಗಳ ನಂತರ ನಾವು ಮತ್ತೆ ರಸ್ತೆಗಿಳಿದಿದ್ದೇವೆ. ಈ ಬಾರಿ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕಲ್ಲ, ನಮ್ಮೊಳಗಿನ ಪೀಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊತೀನಿ. ಆಲ್ಮೋಸ್ಟ್ 7 ತಿಂಗಳಾಯ್ತು ನಾವು ರೈಡ್ ಮಾಡಿ. ಈಗ ಮತ್ತೆ ಮಾನ್ಸೂನ್ ರೈಡ್ ಅಂತಂದು ಹೊಂಟೀವಿ. ಮತ್ತೆ ಮಳೆ ಇಲ್ಲ. ಇದು ಎಲ್ಲಿ ಮಳೆ ಇಲ್ಲದ ಮಾನ್ಸೂನ್ 2.2 ಆಗುತ್ತಾ ಅಂತ ಡೌಟ್ ಐತಿ. ಇಂಟ್ರಾ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ. ಏನೋ ಹೊಸ್ದಾಗಿ ಈಗ ಆಲ್ಮೋಸ್ಟ್ ನಾನು ಇನ್ಫಾರ್ಮೇಟಿವ್ ವೀಡಿಯೋ ಕೊಡೋ ಕ್ವಾಲಿಟಿನೂ ಚಲೋ ಆಗೈತಿ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತಂದು ಇಂಟ್ರಾ ಮಾಡಿದೆ ಆ್ಯಕ್ಚುಲಿ. ಸೊ ಇವತ್ತು ನಮ್ಮ ರೈಡ್ ಬಂದು ಕಳಸ ಕಡೆ ಹೊಂಟೀವಿ. ಆದರೆ ರೂಟ್ ಚೇಂಜ್ ಐತಿ. ಯಾವ ರೂಟು ಏನು ಮುಂದೆ ಹೇಳ್ತೀನಿ. ಟೋಟಲಾಗಿ ಇವತ್ತು ನಾವು ರೈಡ್ ಮಾಡ್ತಿರೋದು 400 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಮುಂದೆ ಹೋಗ್ಕಂತ ಮಾತಾಡೋಣ. ನಾನು ಅಲ್ಲೇ ಊರಾಗೆ ಮಾತಾಡಬೇಕಾಗಿತ್ತು, ಬಟ್ ಊರು 4:30 ಆಗಿತ್ತು ನಾವು ಬಿಟ್ಟಾಗ. ಫುಲ್ ಕತ್ಲ ಇತ್ತು. ಪ್ರತಿ ಸಲ ಕತ್ಲ ಏನು ತೋರಿಸೋದು ಅಂತೇಳಿ ಮುಂದೆ ಬಂದ್ವಿ. ಇಲ್ಲೊಂದು ಟೀ ಸ್ಟಾಪ್ ಹಾಕಿದ್ವಿ. ಟೀ ಕುಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಇದು ಹಂಪಿ ಎಕ್ಸ್ಪ್ರೆಸ್ ವೇ, ಚಿತ್ರದುರ್ಗ ಹೊಳಲ್ಕೆರೆ ಹಂಗೆ ಹೋಗೋದು. ಹೇಳ್ಬಿಟ್ನಾ ವಯ ಚಿತ್ರದುರ್ಗ, ಬಟ್ ಅಲ್ಲಿಂದ ನಮಗೆ 2 ರೋಡ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಸರ್ಪ್ರೈಸ್ ಐತಿ. ಇಬ್ಬಿಬ್ರು ಬ್ಲಾಗರ್ಸ್ ಬರಾಕತ್ತಾರೆ ಈ ರೈಡಿಗೆ. ಇಬ್ಬರಲ್ಲ, ನನ್ನ ಬಿಟ್ಟರೆ ಇನ್ನೂ 2 ಬರ್ತಾರ. ಅದನ್ನು ಮುಂದೆ ಹೇಳ್ತೀನಿ. ಭಾಳಷ್ಟು ಮಂದಿ DMs ಮಾಡಿದ್ರಿ. ನಾವೆಲ್ಲ ಫ್ರೆಂಡ್ಸ್ ಹೊಂಟಿದ್ವಿ, ಬಟ್ ಬೇರೆಯವ್ರು ಬಂದ್ರೆ ಅವ್ರಿಗೂ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅನ್ನೋದಕ್ಕೆ ಈ ಸಲ ಬೇಡ ಅಂತಂದು ಹೇಳಿದೆ ನಾನು. ಸೊ ಅದು ಒಂದು. ನೆಕ್ಸ್ಟ್ ನೋಡೋಣ ಅಂತ. ಜೊತೆಗೆ ರೈಡ್ ಮಾಡೋಂಗಿದ್ರೆ ಆ ಥರದ್ದು ಪ್ಲಾನ್ ಇತ್ತಂದರೆ ನಾನು ಹಾಕ್ತೀನಿ. ಯಾಕಂದರೆ ನಾನು ರೆಗ್ಯುಲರಾಗಿ ಏನು ಹೋಗಲ್ಲ. ಯಾವಾಗ ಬೇಜಾರಾಗಿತ್ತು ಅಂತಂದಾಗ ಅಷ್ಟೇ ಗಾಡಿ ತೆಗಿತೀವಿ. ಅದು ಹೆಂಗೆ ಅಂತ ಅಂದ್ರೆ ಒಂದು 2 ತಿಂಗಳಿಗೆ ಹೋಗಮ್ಮ ಅಂತ ಅಂದರೆ ಅದು ಒಂದು 2-3 ತಿಂಗಳು ಮುಂದಕ್ಕೆ ಹೋಗ್ಬಿಡ್ತೈತಿ. ಹಂಗೆ ನೋಡಿದ್ರೆ ನಾನು ಜಾಸ್ತಿ ಯಾರ ಜೊತೆಗೂ ಮಾತಾಡೋಂಗಿಲ್ಲ, ಏನಿಲ್ಲ, ಜಲ್ದಿ ಇನ್ನೊಬ್ರ ಜೊತೆಗೆ ಬೆರೆಯಂಗಿಲ್ಲ. ಈ ರೈಡ್ ಒಳಗೆ ನಾನೇ ಇನಿಷಿಯೇಟಿವ್ ತೊಗೊಂಡು ಹೋಟೆಲ್ ಬುಕ್ ಮಾಡೋದಾಯ್ತು, ಅದೆಲ್ಲ ನಾನೇ ಮಾಡಾಕತ್ತೀನಿ. ಯಾಕಂದ್ರೆ ನಂದು ಮುಂದೂ ಸೋಲೋ ರೈಡ್ ಹೋಗೋ ಪ್ಲಾನ್ ಐತಿ. ಸೋಲೋ ಹೊಡಿಬೇಕನ್ನೋದು ಭಾಳ ಐತಿ, ಬಟ್ ಮಾತಾಡಿಲ್ಲ ಅಂದ್ರೆ ನಡೆಯಲ್ಲ. ಹಂಗೆ ಅದ್ರ ಸಲುವಾಗಿ ಇವಾಗಿಂದಾನೇ ಮಾತಾಡೋದು, ಇದು ಮಾಡೋದು, ಹಂಗೆ ಮಾಡಾಕತ್ತೀನಿ. ಅದನ್ನು ಬಿಟ್ರೆ ಅಂದರೆ ಮತ್ತು ಇವಾಗ ಪ್ರಿಪ್ರೇಷನ್ ಬಗ್ಗೆ ಅಂತ ಕೇಳಿದರೆ ಈ ಸರ್ತಿ ಟೈರ್ದೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಹೊಸದು ಹಾಕ್ಸ್ಬಿಟ್ಟಿನಿ. ಅದ್ರಾಗೂ ವಿನಯ್ ಅಂತೇಳಿ ಇದ್ದರು. ಸೊ ಅವ್ರು ನೀಟಾಗಿ ಹಾಕ್ಕೊಟ್ರು ಟೈರ್ನ. ನಂದು ಗೌತಂದು 2 ಟೈರ್ ಚೇಂಜ್ ಆಗ್ಯಾವು. ಮತ್ತು ನೀವೆಲ್ಲೆಲ್ಲಿ ಪ್ಲಾನ್ ಮಾಡಿರಿ ಈ ಸಲ? ಪ್ಲಾನ್ ಮಾಡಿಲ್ಲ ಅಂದ್ರೆ ಹೋಗಿ ಬರ್ರಿ. ಇವತ್ತಿನ ವೆದರ್ ಅಂತೂ ಕ್ಲೌಡಿ ಐತಿ. ನೋಡಬೇಕು. ನಮ್ಮ ಊರಾಗಂತೂ ಮಾನ್ಸೂನು ಯಾವ ಲೆವೆಲಿಗೆ ಮೋಸ ಮಾಡುತ್ತಂದ್ರೆ ಅಬ್ಬಾ ಕೇಳಬಾರ್ದು. ಅಕ್ಷಯ್ ಹೇಳಿದ್ದು ಒಂದೇ ಒಂದು ಮಾತು, ನಾನು ಈ ಊರು ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು ಅಂತ ಪ್ಲಾನ್ ಮಾಡೇ ಬಿಟ್ಟವ. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ ಅಂತ. ಲಾಸ್ಟ್ ಟೈಮು
ಏಪ್ರಿಲ್ದಾಗ ಹೋಗೋದಿತ್ತು. ಅದು ಇದು ಅವನು ಕೆಲಸ ಮನೆಗೇನೋ ಪೂಜೆ ಅಂಥೇಳಿ ಅವನು ಬರಲಿಲ್ಲ. ಲಾಸ್ಟ್ ಇಯರ್ ತಂಗಿ ಜೊತೆಗೆ ಹೋಗಿ ಬಂದ್ವಿ. ನಂದು ಗಾಡಿ ಲಾಸ್ಟ್ ಡಿಸೆಂಬರ್ ರೈಡ್ದಾಗೆ ಬೋರ್ ಬಂದ್ಬಿಟ್ಟಿತ್ತು. ಅದು ಏನಾಗಿತ್ತೋ ಏನೋ, ಕಂಪ್ಲೀಟ್ ಇಂಜಿನ್ನೇ ಈಗ ಹೊಸದು ನನ್ನ ಗಾಡಿದು. RTX ಪ್ಲಾನ್ ಇತ್ತು, ಬಟ್ ಅದು ಇದು ಕಮಿಟ್ಮೆಂಟ್ಸ್ ಇರೋದಕ್ಕೆ ಆಗಲಿಲ್ಲ RTXದು. ಅದಕ್ಕೆ ಮಾತಾಡಿದೆ. ಅಲ್ಲಿ ಹೀರೋ ಶೋರೂಮ್ದಾಗೂ ಕಾರ್ತಿಕ್ ಅಣ್ಣ ಅಂತ ಒಬ್ರು ಇದ್ದಾರೆ, ಸ್ಕಿಲ್ಡ್ ಮೆಕ್ಯಾನಿಕ್. ಏನೇ ಇತ್ತಂದ್ರೂ ಸಜೆಷನ್ ಕೊಡ್ತಾರೆ. ಅವ್ರಿಗೆ ಕೇಳಿದೆ. ಫಸ್ಟಿಗೆ ಏನಂದರು, ಬೇರೆ ಬೈಕ್ ಚೇಂಜ್ ಮಾಡಿಬಿಡ್ರಿ ಅಂದರು. ಇಲ್ಲ ಬಜೆಟ್ ಇಲ್ಲ ಅಷ್ಟು ಅಂತಂದು ಅಂದ ಮೇಲೆ ನೀವು ಕಂಪ್ಲೀಟಾಗಿ ಚೇಂಜ್ ಮಾಡಿರಿ ಅಂದರು. ಕಂಪ್ಲೀಟಾಗಿ ಚೇಂಜ್ ಮಾಡಿದ್ರೆ ಎಷ್ಟು ಹೊಡಿಬೋದು ಅಂದೆ. ನೀವು ಇಂಜಿನ್ ಆಯಿಲು ಇದು ಕರೆಕ್ಟ್ ಮಾಡಿದರೆ 1.5 ಲಕ್ಷ ಹಂಗೆ ಹೊಡಿಬೋದು ಅಂತ. ಕಂಪ್ಲೀಟಾಗಿ ಬೋರ್ ಕಿಟ್ಟು, ಹೆಡ್ಡು ಎಲ್ಲ ಕಂಪ್ಲೀಟ್ ಚೇಂಜು. ಮೈಲೇಜು ಗೊತ್ತಿಲ್ಲ, ಮೊದಲೆಲ್ಲ 35+ ಬರ್ತಿತ್ತು. ಇವಾಗ E20 ಮೇ ಬಿ ಡೌನ್ ಆಗ್ಬೋದು, ಯಾಕಂದ್ರೆ ರೇಸಿಗೆಲ್ಲ ಬಳಸ್ತಾರಲ್ಲ. ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರು ಬೇರೆ ಅಂದ್ಬಿಟ್ರು, ಅದ್ರಾಗ ಈಗ ಆಕ್ಸಲರೇಷನ್ ಜಾಸ್ತಿ ಆದಂಗೆಲ್ಲ ಮತ್ತು ಇದು ಕಡಿಮೆ ಆಗುತ್ತೆ ಅಂತ. ಇವಾಗ ನಿಯರ್ ಕೂಡ್ಲಿಗೆ ಇದೀವಿ. ಟೈಮ್ ಎಷ್ಟಾಯ್ತು? 6:47. ಆದರೆ ಅಲ್ಲಿ ಹೊಸಪೇಟೆಗೆ ಲೇಟ್ ಆಗ್ಬಿಡ್ತು. ರೈಲ್ವೆ ಗೇಟ್ ಒಂದು ಹಾಕ್ಬಿಟ್ಟಿದ್ರು. ಈ ಸರ್ತಿ ನಾನು ಮಮ್ಮಿಗೆ ಹೇಳಿದ್ದೆ ಫಾಗ್ಲೆಟ್ ಕವರ್ ಒಂದು ಹೊಲ್ದು ಕೊಡಮ್ಮ ಅಂತ. ಫಾಗ್ಲೆಟ್ ಕವರ್ ಒಂದು ಹೊಲ್ದು ಕೊಟ್ಬಿಟ್ರು. ಇನ್ನೂ 2 ಫಾಗ್ಲೆಟ್ಸ್ ಇದ್ವು, ತೆಗೆದುಬಿಟ್ಟೆ ಅದನ್ನ ಬೇಡ ಅಂತಂದು. ಇವು 2 ಸಫಿಷಿಯೆಂಟ್. ಸೊ ಇದಿಷ್ಟು ನೋಡೋದಪ್ಪ, ಹಿಡಿದ್ರೆ ರಿಕ್ವೆಸ್ಟ್ ಮಾಡ್ಕೊಳೋದು. ರೈನ್ ಲೈನರ್ಸು ಅವೆಲ್ಲ ರೆಡಿ ಅದಾವು. ಈ ಸರ್ತಿ ಗ್ಲೌಸ್ ಹೊಸದು ಹೇಳಿದ್ನಲ್ಲ, ಒಂದು ಗ್ಲೌಸ್ ತಗೋಬೇಕಂತ. ಇದು ನನಗೆ ನಾನು ನೋಡಿ ಸಡನ್ನಾಗಿ ಇಷ್ಟ ಆಗೋದಕ್ಕೆ ಕಾರಣ ವಸಂತ್ ಅಂತ, ಗಂಗಾವತಿ ಅವರು ವ್ಲಾಗ್ ಮಾಡ್ತಾರೆ. ಒಂದು ಸರ್ತಿ ಹಾಕಿದ್ದ ತಮ್ಮ, ನೋಡಿದೆ, ಇಷ್ಟ ಆಯ್ತು. ಯಾವುದಮ್ಮ ಅಂತ ಕೇಳಿದೆ, ಹಾಕಿದ ಲಿಂಕ್, ತೊಗೊಂಬಿಟ್ಟೆ. ಹಂಗೆ ನೋಡಿದ್ರೆ ಎಷ್ಟು 800 ರೂಪಾಯಿ ಅಮೆಝಾನ್ ಒಳಗೆ. ನಾನು ಅವ್ರದ್ದು ಅಫಿಷಿಯಲ್ ಸೈಟ್ ಒಳಗೆ ತೊಗೊಂಡೆ, 500ಕ್ಕೇನೋ ಸಿಕ್ತು. ಬೆಸ್ಟ್ ಐತಿ. ಇದಕ್ಕೆ ನೋಡ್ರಿ, ಆ ವೈಸರ್ ವೈಪ್ ಮಾಡೋದಕ್ಕೆ ವೈಪರ್ನೂ ಕೊಟ್ಟಾರ ರಬ್ಬರ್ದು, ಅಂದ್ರೆ ಮಳೆ ಹನಿ ಬಿತ್ತು ಅಂದ್ರೆ ವೈಪ್ ಮಾಡ್ಕೊಳಕ್ಕೆ. ಮೊಬೈಲ್ ಟಚ್ಚಿಗೂ ಕೊಟ್ಟಾರ. ಸೊ 4 ಫಿಂಗರಿಗೆ ಬರುತ್ತಾ, ಲೆಫ್ಟ್ ರೈಟ್. ಬೆಳಗಿನ ತಂಪಾದ ಗಾಳಿ, ಮುಂದೆ ಕಾಣಿಸುತ್ತಿದ್ದ ಹೊಸಪೇಟೆಯ ಟನಲ್. ಪ್ರತಿ ಸಲ ಈ ಟನಲ್ ಹತ್ತಿರ ಬಂದಾಗ ನನಗೆ ಒಂದೇ ಫೀಲಿಂಗ್ ಬರುತ್ತೆ. ಎಸ್, ಇವಾಗ ಆ್ಯಕ್ಚುಯಲ್ ರೈಡ್ ಸ್ಟಾರ್ಟ್ ಆಗಿದ್ದು. ಆ ಟನಲ್ ದಾಟಿದ ತಕ್ಷಣ ಕೆಲಸದ ಸ್ಟ್ರೆಸ್, ಫ್ಯೂಚರ್ನ ಜಂಜಾಟ ಎಲ್ಲವೂ ಹಿಂದೆ ಉಳಿದ ಹಾಗೆ. ಮುಂದೆ ಇದ್ದಿದ್ದು ನಾನು, ನನ್ನ ಬೈಕ್, ನನ್ನ ಫ್ರೆಂಡ್ಸ್ ಮತ್ತು ಒಂದು ಹೊಸ ಅಡ್ವೆಂಚರ್ ಟ್ರಿಪ್. ಅಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಚಿತ್ರದುರ್ಗ. 171 ಕಿಲೋಮೀಟರ್ಸ್ನ ಜರ್ನಿ. ನಿಜ ಹೇಳಬೇಕಂದ್ರೆ ಆ 171 ಕಿಲೋಮೀಟರ್ ರೈಡ್ ಮಾಡಿದ್ದೀವಿ ಅನ್ನೋ ಫೀಲಿಂಗೇ ಇರಲಿಲ್ಲ. ಥ್ಯಾಂಕ್ಸ್ ಟು ಹಂಪಿ ಎಕ್ಸ್ಪ್ರೆಸ್ ವೇ. ಮುಖಕ್ಕೆ ತಾಗ್ತಿದ್ದ ಚಳಿ ಗಾಳಿ, ಸುತ್ತಲೂ ಫ್ರೆಂಡ್ಸ್, ಬೈಕ್ ಇಂಜಿನ್ನ ಸೌಂಡ್, ಮಾತಾಡ್ತಾ ನಗ್ತಾ ನೇಚರ್ನ ಎಂಜಾಯ್ ಮಾಡ್ತಾ, ದಾರಿಲಿ ಬೇರೆ ರೈಡರ್ಸ್ ಕಂಡಾಗ ವೇವ್ ಮಾಡ್ತಾ ಚಿತ್ರದುರ್ಗ ಯಾವಾಗ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಕೆಲವು ರೋಡ್ಸ್ ನಮ್ಮನ್ನು ಡೆಸ್ಟಿನೇಷನ್ಗೆ ಕರೆದೊಯ್ಯುತ್ತವೆ, ಆದರೆ ಕೆಲವು ಜರ್ನೀಸ್ ನಮ್ಮ ಮನಸ್ಸನ್ನೇ ರಿಫ್ರೆಶ್ ಮಾಡಿಬಿಡುತ್ತವೆ. ಸೊ ಇವಾಗ 8:45 ಟಿಫಿನು ಮಾಡಿದ್ವಿ ಇಲ್ಲಿ ಚಿತ್ರದುರ್ಗದ ಹತ್ರ. ಹೋಗ್ಬಿಡಮ್. ಮಾವಿನ ಹಣ್ಣು ತೊಗೊಂಡ್ರು. ಎಂಜಾಯ್ ಪಂಡ್ಗೋ ಅಣ್ಣ. ಅಲ್ಲೇ ಲೆಫ್ಟ್ ತಗ, ಹೈವೇ ಲೆಫ್ಟ್ ರೋಡ್ ಕನೆಕ್ಟ್ ಆಗ. ಟರ್ನ್ ಇಲ್ಲ, ಮೇಲೆ ಹೈವೇದಾಗ ಹೊಡಿ. ಹೈವೇ ಹಂಗೆ ಸಿಟಿ ಒಳಗೆ ಹೋಗ್ಬೋದಾಗಿತ್ತು, ಬಟ್ ಟ್ರಾಫಿಕ್ ರಶ್ ಇರುತ್ತೆ ಅನ್ನೋದಕ್ಕೆ ಹೋಗೋವಲ್ವಿ. ಇಲ್ಲಿ ಮುಂದೆ ಮುರುಘಾ ಮಠ ಅಂತ ಬರುತ್ತೆ. ಸೊ ಅಲ್ಲಿ ಹೋಗಿ ಲೆಫ್ಟ್ ತೊಗೊಂಡ್ಬಿಟ್ರೆ ಮತ್ತೆ ಹಂಗಿದ್ದ ಹಾಗೆ ಆ ರೋಡ್ ಕನೆಕ್ಟ್ ಆಗಿಬಿಟ್ರೆ ಮುಗೀತು. ವಿಂಡ್ ಬ್ಲಾಸ್ಟ್ ಅಂತೂ ಅನಾಹುತ ಐತಿ, ಗಾಳಿ ಜಾಸ್ತಿ ಐತಿ ಇವತ್ತು. ವೆದರ್ ಕ್ಲೌಡಿ ಹಿಂಗೇ ಐತಿ. ಬೆಳಗ್ಗೆ ಚಳಿ ಹಾಕತ್ತ ಈ ಕಡೆ ಬಂದಾಗ. ನಾವಿವಾಗ ಚಿತ್ರದುರ್ಗ ದಾಟಿ ಒಂದು 10-15 ಕಿಲೋಮೀಟ್ರ್ ಬಂದಿರಬೇಕು. ರಾಘಣ್ಣ ಫ್ಯೂಲ್ ಅಪ್ ಮಾಡ್ಸಕತ್ತಾನ. ನಮ್ಮದು ಮೂಡಿಗೆರೆವರೆಗೂ ನಡೀತೈತಿ. ಕಾಫಿ ಅವತ್ತು ಒಂದು ಹೋಟ್ಲಾಗ ಕುಡಿದ್ವಿ, ಬಲಗಡೆ ಐತಿ ಹೋಟ್ಲದು. ಏಯ್ ಇಲ್ಲ ಬಲಕ್ಕೆ ಐತಣ್ಣ,
ಯೂ ಟರ್ನ್ ಅಲ್ಲಿ ಗ್ಯಾಪ್ನಾಗ ಯೂ ಟರ್ನ್ ತಗೋಬೇಕು. ದುರ್ಗಾದರ್ಶಿನಿ ಅಲ್ಲ? ಹಾಂ ಇದೆ ದುರ್ಗಾದರ್ಶಿನಿ ತಗೋ. ಹೊಳಲ್ಕೆರೆ ಒಳಗೆ ಒಂದು ಕಾಫಿ ಬ್ರೇಕ್ ಹಾಕಿದ್ವಿ. ಇಲ್ಲಿಂದ ನಾನ್ ಸ್ಟಾಪ್ ಅಂದ್ರೆ ಆಲ್ಮೋಸ್ಟ್ ಮೂಡಿಗೆರೆವರೆಗೂ ಎಲ್ಲೂ ನಿಂದ್ರೋ ಪ್ಲಾನ್ ಇಲ್ಲ. ಹಂಗೆ ನೋಡಿದ್ರೆ ನಮ್ಮ ಪ್ಲಾನ್ ಇದ್ದಿದ್ದು ಜಲ್ದಿ ಹೋಗೋದಂತ. ಇವಾಗ ಆಲ್ಮೋಸ್ಟ್ 1.5 ಇಲ್ಲ 2 ತಾಸುವರೆಗೂ ಟೈಮ್ ತೊಗೊಂಬಿಟ್ಟಿವಿ ಆಲ್ರೆಡಿ ಎಕ್ಸ್ಟ್ರಾ. ಹಂಗಂತ ತೂರಾಡೋಕ್ಕೂ ಆಗಂಗಿಲ್ಲ. ಇನ್ನೂ 3 ತಾಸು ತೋರ್ಸಾಕತ್ತೈತಿ ಹ್ಯಾಂಡ್ ಪೋಸ್ಟ್. ಇಷ್ಟು ತುಂಬಿದ್ದು ನಾವು ನೋಡಿದ್ದಿಲ್ಲ ನೋಡೋದು ಅಲ್ಲ ಇದು ಕೆರೆ. ನಮ್ಮ ನಸೀಬಿಗೆ ಇವತ್ತೇ ಮಳೆ ಇಲ್ಲ, ಇವತ್ತಿಂದ ಮಳೆನೇ ಇಲ್ಲ ಅಣ್ಣ. ಇಲ್ಲಿಂದ ಇನ್ನೂ 111 ಕಿಲೋಮೀಟ್ರ್ ಐತಣ್ಣ. 111 ಮೂಡಿಗೆರೆ ಹ್ಯಾಂಡ್ ಪೋಸ್ಟ್. ಚಿಕ್ಕಮಗಳೂರು ದಾಟ್ಬಿಟ್ವಿ. ನಾನು ಹೇಳಿದ್ನಲ್ಲ ಸುಜನ್ ಅಂತೇಳಿ, ಇಲ್ಲ ಹೇಳಿಲ್ಲಲ್ಲ, ಅದ್ರಾಗ ಇವತ್ತು ಸಾಟರ್ಡೆ ಎಲ್ಲ ಅವರು ಊರಿಗೆ ಹೋಗ್ಬಿಟ್ಟಾರಂತೆ. ಸೊ ಸಿಕ್ಕಿದ್ರೆ ಚಲೋ ಇತ್ತು, ಮಾತಾಡ್ಸ್ತಿದ್ದೆ. ಯಾಕಂದ್ರೆ ಕಳಿಸೋದು ಅದು ಹೆಂಗಂದ್ರೆ ನಾವು ಪ್ರತಿ ಸಲ ಹೋದಾಗೂ ಅದೇ ರೂಮ್ ಸಿಕ್ತಿತ್ತು. ಈ ಸಲ ರೂಮ್ ಸಿಗೋಕ್ಕೆ ಕಾರಣನೇ ಅವರು ಕಾಲ್ ಮಾಡಿದ್ರು ಇದು ಆಗಲಿಲ್ಲ ಅವ್ರದ್ದು, ಅಂದರೆ ಕಳಿಸೋ ರೂಮ್ದು ಕನೆಕ್ಟ್ ಆಗಲಿಲ್ಲ. ಇದು ಅಂದರು ನಾ ಎಷ್ಟು ನೆನೆಸಿದ್ರು ಕಡಿಮೆನೇ ಅವರಿಗೆ. ಬಟ್ ನೆಕ್ಸ್ಟ್ ಟೈಮ್ ಸಿಗೋಣ ಬ್ರೋ. ನಮ್ಮ ನಸೀಬೇ ಹಿಂಗೆ ಅಂತ ಮಳಿನೇ ಇರೋಂಗಿಲ್ಲ. ನಾವು ಯಾವ ಕಡೆ ಹೋದ್ರೂ ನಮ್ಮಿಂದನೂ ನಮ್ಮ ಕಡೆ ಬರಗಾಲ ಆಗ್ಬಿಟ್ಟತ್ತ ಹೆಂಗೆ. ಅಬೇ ಸಾಲೆ ಟೀ ಸ್ಟಾಪ್. ಟೀ ಹಾಕ್ಕೋಬೇಕಂತೇನು ಪ್ಲಾನ್ ಇದ್ದಿಲ್ಲ, ಬಟ್ ಆ ಅಂಗಡಿ ನೋಡಿ ಒಂದು ಸ್ಟಾಪ್ ಹಾಕ್ಬಿಡೋಣ ಅಂತ. ರಾಘಣ್ಣಗೂ ಕಣ್ಣು ಮುಚ್ಚೋಕತ್ತಾವ ಅಪ್ಪಾಜಿ ಅಂತ ಅಂದ. ಹಾಕ್ಬಿಟ್ವಿ. ನಮ್ಮ ನಿದ್ದೆ ಬಂದರೆ ರಿಸ್ಕ್ ತೊಗೊಳೋ ಚಾನ್ಸೇ ಇಲ್ಲ. ಇನ್ನೊಂದು 10-15 ಕಿಲೋಮೀಟ್ರು ಇಲ್ಲ ಇನ್ನೊಂದು 20 ಕಿಲೋಮೀಟ್ರಿಗೆಲ್ಲ ನಾವು ಮೂಡಿಗೆರೆ ಹೋಗ್ಬಿಡ್ತೀವಿ. ಆ್ಯಕ್ಚುಲಿ ಅಲ್ಲಿ ಮೀಟಪ್ ಆಗಿ ಅಲ್ಲಿ ಏನಾದರೂ ತಿನ್ಕೊಂಡು ಟೀ ಕುಡಿಯೋ ಪ್ಲಾನ್ ಇತ್ತು. ಬಟ್ ಓಕೆ, ಹಿಂಗೆ ಆಗ್ತಿರತ್ತೆ. ದಿನಕ್ಕೆ 10 ಸಲ ಚಹಾ ಕುಡಿಯೋರು ನಾವು ಬಿಸಿಲಾಗ. ಇನ್ನು ಈ ಥರ ಕ್ಲೈಮೇಟ್ ಒಳಗೆ ಚಹಾ ಅಂದ್ರೆ ಬಿಡ್ತೀವ, ಅದಕ್ಕೆ ಕುಡಿದ್ಬಿಟ್ವಿ. ಕಾಫಿ ಕುಡಿದ್ವಿ ಆ್ಯಕ್ಚುಲಿ, ಚಹಾ ಕುಡಿಲಿಲ್ಲ. ಚಲೋ ಆಯ್ತು. ಅಜ್ಜಿ ಇದ್ದರು. ಸೊ ಆ ಥರದ್ದು ಇವಕ್ಕೆ ಹೋಗ್ರಿ, ಒಳ್ಳೆ ಇದಿರ್ತೈತಿ. ಒಂದು ನಾಯಿ ಮರಿ ಒಂದಿತ್ತು. ಇದು ಆಲ್ಮೋಸ್ಟ್ ಬೇಜಾರು ಬಂತ ಅಂತಲ್ಲ, ನನಗೆ ಸ್ವಲ್ಪ ಬೇಜಾರು ಆಗ್ತಿದ್ರದ್ದು. ಅಂದ್ರೆ ಬರೀ ಬಿಸಿಲಾಗ ಹೊಡೆದ್ವಿ ಅಂತ. ಬಟ್ ಎಂಜಾಯ್ಮೆಂಟ್ ಚಲೋ ಇತ್ತು. ಆ ಎಂಜಾಯ್ಮೆಂಟ್ ನಾನು ನಿಮ್ಗೆ ಶೇರ್ ಮಾಡೋಕ್ಕಾಗಿಲ್ಲಲ್ಲ. ಈಗ ನಾನು ಫ್ರೆಂಡ್ಸ್ ಎಲ್ಲರೂ ಮಾತಾಡ್ಕೊಂತ ಹೋಗ್ತಿರ್ತೀವಿ, ಅದನ್ನ ಹೆಂಗೆ ನಾನು ನಿಮಗೆ ಶೇರ್ ಮಾಡಲಿ. ಆ್ಯಕ್ಚುಲಿ ನನಗೆ ಪ್ಲಾನ್ ಇದ್ದಿದ್ದು ಹೆಂಗೆಂಗೋ ವೀಡಿಯೋ ಶೂಟ್ ಮಾಡಬೇಕು, ಹೆಂಗೆಂಗೆ ಅಂದರೆ ಆ್ಯಂಗಲ್ ಬೈ ಆ್ಯಂಗಲ್ ಶೂಟ್ ಮಾಡ್ಬೇಕು ಅನ್ನೋದಿತ್ತು ಪ್ಲಾನು. ಬಟ್ ಆಗಲಿಲ್ಲ. ಅದು ಒಂದೇ ಕಡೆ ಶೂಟ್ ಮಾಡಿದ್ವಿ, ಬಟ್ ಜಾಸ್ತಿ ಟೈಮ್ ತೊಗೊಂಡ್ಬಿಡ್ತದು. ನಾನು ಸೋಲೋ ಬಂದಿದ್ದೆ ಅಂತ ಅಂದರೆ ನಾನು ಮಾಡ್ಬೋದು. ಮನಿ ಇಷ್ಟ ಆಗ್ತದೆ, ಭಾರಿ ಇತ್ತು. ಏನೋ ಹೇಳಕತ್ತಿದ್ದೆ ನಾನು, ಮರ್ತೇ ಬಿಟ್ಟೆ. ಇದು ನನ್ನ ಫ್ಲ್ಯಾಶ್ ಮೆಮೊರಿ. ಅಂದರೆ ಒಬ್ಬನೇ ಬಂದರೆ ಇವ್ರಿಗೆಲ್ಲ ಬೇಜಾರು ಆಗಲ್ಲ. ಅಂದರೆ ನಾವು ಅಂದರೆ ಕ್ಯಾಮ್ರಾ ಇಡೋದು, ಮತ್ತು ಹೋಗೋದು, ಮತ್ತು ರಿಟರ್ನ್ ಹೋಗೋದು, ಅಲ್ಲೆಲ್ಲ ಎಲ್ಲರೂ ವೇಟ್ ಮಾಡಿಬಿಡ್ತಾರಲ್ಲ. ಸೊ ಒಂದು ಸಲ ಚೆಂದ 2 ಸಲ ಚೆಂದ ಅನ್ಸುತ್ತೆ. ಸೋಲೋ ಬಂದಾಗ ಆ ಥರ ಕ್ರಿಯೇಟಿವಿಟಿ ಮಾಡ್ಬೋದು. ಬಟ್ ನಾಳೆದು ಗೊತ್ತಿಲ್ಲ. ನಾಳೆ ಕಡಿಮೆ ಕಿಲೋಮೀಟರ್ಸ್ ಅಂದರೆ ಒಂದು 200 ಕಿಲೋಮೀಟ್ರ್ ಓಡಿಸ್ತೀವಿ ಅನ್ಕೊಂತೀನಿ. ಸೊ ಹಂಗಿದ್ದಾಗ ಚಲೋ ಹೊತ್ನಾಗ ವೀಡಿಯೋ ಮಾಡ್ಬೋದು. ಒಂದು ಸಲ ನಾನು ನಮ್ಮ ಗೌತು ಹೇಳಿದ್ನಲ್ಲ, ನೀವು ರೈಡಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಹೋಗೋದೊಂದು ಮನಸ್ಸಿದ್ರೆ ಸಾಕು. ನಾನು ಸ್ಟಾರ್ಟಿಂಗ್ ಹುಡಿ ಮತ್ತು ಒಂದು ಜೀನ್ಸ್ ಪ್ಯಾಂಟ್ಲೆ ಇಲ್ಲೇ ಒಂದು ಸೆಲ್ಫಿ ತಗೊಂಡಿದ್ವಿ. ನನಗಿನ್ನೂ ನೆನಪಾಯ್ತದು. ಫಸ್ಟ್ ಟೈಮ್ ರೈಡಿಗೆ ಬಂದಿದ್ವಿ ಅಂದರೆ ನಮ್ಮ ಫ್ರೆಂಡ್ದು NS ಇಸ್ಕೊಂಡು ಬಂದಿದ್ವಿ. ಯಾವಾಗ ಗಾಡಿ ಇದ್ದಿಲ್ಲ ನನ್ನ ಕಡೆ. ಒಂದು ಟೈಮ್ದಾಗ NS ನನ್ನ ಡ್ರೀಮ್ ಬೈಕ್ ಇತ್ತು, ಅದನ್ನೇ ಅವನು ತೊಗೊಂಡಿದ್ದ. ಕೇಳಿದ ತಕ್ಷಣ ಕೊಡ್ತಿದ್ದೆ. ಈ ರೈಡ್ದಾಗ ಅವನು ಮಿಸ್ಸು, ನಮ್ಮ ರಾಜು. ನಿಂತ ನೋಡು ಯಜಮಾನ. ನಾನು ಅವನ ಜೊತೆಗೆ ಮಾಡಿದ್ದು ಒಂದೇ ಒಂದು ರೈಡ್ ಅನ್ಕೊಂತೀನಿ. ರೀಸೆಂಟಾಗಿ ಮದುವೆ ಆದ, ಇನ್ನು ಮುಂದೆ ಸಿಗ್ತಾನ ಅನ್ನೋದು ಡೌಟೇ ಅವನು. ಇವನು ಅಂಬರೀಷ್ ಕಾಲ ಅಂತಗ ಹೆಂಗೆ ಬರ್ತಾನೋ ತಪ್ಸ್ಕೊಂಬರ್ತಾನೋ ಅವನು. ಮುಂದೆ ಮಳೆ ಇದ್ದಂಗೆ ಐತಿ, ಸಾಕು
ಸಾಕು ನನಗೆ ಇಷ್ಟಿದ್ರೆ ಸಾಕು ಯಪ್ಪ, ಜಾಸ್ತಿ ಖುಷಿ ಆಗೋದು ಬೇಡ. ಯಾಕಂದ್ರೆ ನಾನು ಆಲ್ರೆಡಿ ನನ್ನ ನಸೀಬ್ ನನಗೆ ಗೊತ್ತೈತಿ. ಏನ್ರಿ ಮೀಡಿಯಾ, ಥೋ. ಆ ಕಡೆ ಕ್ಲೌಡ್ ನೋಡಿದ್ರಾಗ ಹೇಳ್ಬೋದು ಆ ಕಡೆ ಫಾಗ್ ಇರುತ್ತಾ ಇಲ್ಲ ಮಳೆ ಇರುತ್ತಾ ಅಂತ. ನಾ ಇಷ್ಟು ತಿರುಗಾಡೋದಕ್ಕೆ ಕಾರಣ ಏನಂದರೆ, ನಾನು ಸಣ್ಣವನಿದ್ದಾಗ ಏನು ಟ್ರಿಪ್ಪಿಗೆ ಹೋಗಿ ಬಂದಿರ್ತಿದ್ರಲ್ಲ, ಸ್ಕೂಲ್ ಟ್ರಿಪ್ಪು, ಸ್ಕೂಲಾಗ ಟೂರ್ ಕರ್ಕೊಂಡು ಹೋದಾಗ ಆ ಸ್ಟೋರಿಗಳೇ. ಯಾಕಂದ್ರೆ ಒಂದೊಂದು ಟ್ರಿಪ್ಪಿಗೆ ಹೋಗಿದ್ದಿಲ್ಲ, ಅದನ್ನೆಲ್ಲ ಇವಾಗ ತೀರಿಸ್ಕೊಳಕತ್ಬಿಟ್ಟಿನಿ. ಕೆಲವೊಬ್ರನ್ನ ಓಡಾಡೋದು ನೋಡಿ ದುಡ್ಡು ಜಾಸ್ತಿ ಹಂಗೆ ಹಿಂಗೆ ಅಂತ ಅನ್ಕೋಬೋದು. ಹಂಗೇನಿಲ್ಲ, ಬಟ್ ನಾನು ಟೈಮ್ ಎತ್ತಿಡ್ಬೇಕು ಇದಕ್ಕೆ ಅಂತ ಅಂದರೆ ತಿಂಗಳಿಗೆ 1000 ಎತ್ತಿಟ್ರು 6 ತಿಂಗಳಿಗೆ 6000 ಆಯಿತು. ನಮ್ಮ ಟ್ರಿಪ್ ಬಜೆಟ್ 5000 ಮ್ಯಾಕ್ಸ್ ಅನ್ಕೊತೀನಿ. ಅದು ಒಂದೇ ಸಲ 5000 ಅನ್ಸುತ್ತೆ. ಬಟ್ ನಾವು ಹಂಗೆ ಟ್ರಿಪ್ಪಿಗೆ ಹೋಗ್ಬೇಕಲ್ಲ ಅಂತ ಎತ್ತಿಟ್ಬಿಡ್ತೀನಿ. ಯಾಕಂದ್ರೆ ನನಗೆ ಇರೋ ಒಂದೇ ಒಂದು ಅಡಿಕ್ಷನ್ ಅಥವಾ ಅದು ಹಂಗಿರ್ತೈತೆ ಮಂದಿಗೆ. ಇದನ್ನು ನಾನೇನು ಟೂರಿಂಗ್ನ ಗ್ಲೋರಿಫೈ ಮಾಡುವಲ್ಲೇ, ಬಟ್ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಅಂದರೆ ಒಂದು ಇದು ಇರುತ್ತಲ್ಲ, ಪ್ರೆಸೆನ್ಸಿಂದ ಎಸ್ಕೇಪ್ ಆಗೋಕ್ಕೆ. ಕೆಲವೊಬ್ರು ಡ್ರಿಂಕ್ಸ್ ಮಾಡ್ತಾರೆ, ಕೆಲವೊಬ್ರು ಸ್ಮೋಕ್ ಮಾಡ್ತಾರೆ. ಸೊ ನಮಗೆ ಹಿಂಗೆ ಅಡ್ಡಾಡೋದು ಒಂದು ಹುಚ್ಚು. ಹಿಂಗೆ ಅಡ್ಡಾಡ್ಬಿಟ್ರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಇರ್ತೈತಿ. ಆರಾಮ್ಸೆ ಒಂದು 4 ತಿಂಗಳು ಹೆಂಗೆ ಹೋಗ್ತಾ ಅನ್ನೋದೇ ಗೊತ್ತಾಗಲ್ಲ. ರಾಘಣ್ಣ ನನಗನ್ಸಿದ ಮಟ್ಟಿಗೆ ಈ ಕಡೆ ಫಸ್ಟ್ ಟೈಮ್ ಬಂದಾನ ಅನ್ಕೊಂತೀನಿ. ಗೌತು ಅಂಬರೀಷ್ ತೂರ್ಕೊಂಡು ಹೋಗ್ಬಿಟ್ರು. ಡ್ರಿಸ್ಲಿಂಗ್ನೂ ಸ್ಟಾರ್ಟ್ ಆಯ್ತು. ಆದರೆ ಇದು ವೈಪರ್ ದೊಡ್ಡಲೆಕ್ಕ ಕೊಟ್ಟನಣ್ಣ, ಯೂಸ್ಲೆಸ್ ಆದ್ರೆ. ಹಾಂ, ಗ್ಲೌಸ್ದಾಗಿಂದು ಐತಿ, ಮುಂದೆ ಐತಿ, ಮಳೆ ಐತಿ. ಯೂಸ್ ಆಗುತ್ತಣ್ಣ, ವೈಪರ್ ದೊಡ್ಡ ಲೆಕ್ಕ ಐತಿ ಅಣ್ಣ. ಅಲ್ಲಿ ಮುಂದೆ ಸ್ಟ್ರೇಟ್ ರೋಡ್ ಇದ್ದಲ್ಲಿ ಈ ಮರದ ಕೆಳಗೆ ಹಾಕ್ಬಿಡ್ತೀಯ? ಹಾಕ್ಬಿಡೋಣ, ಹಾಕ್ಬಿಡು. ಯಾಕಂದ್ರೆ ಜೋರಾಗೋದೈತಿ. ತೋರಿಸ್ಕೊಂಡ್ಮೇಲೆ ಒದ್ದಾಡೋದು ನೀಟ್. ಹಾಂ ಅಣ್ಣ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕೋಕ್ಕಾಗತ್ತಾ? ಸ್ವಲ್ಪ ಮುಂದಕ್ಕೆ ಬಿಡು, ಸಾಕು. ಬಂದವನ್ಲೇ ನಿಮ್ಮ ಎಲ್ಲ ಗಾಡಿಗಳು ಒಳಗ. ಮೈಲುಗಟ್ಟಲೆ ಒಣ ನೆಲವನ್ನು ದಾಟಿ ಕಲ್ಲಿನ ಬೆಟ್ಟಗಳು, ಸ್ಟ್ರೇಟ್ ರೋಡ್ಸ್, ಬೋರಿಂಗ್ ಟ್ರಾಫಿಕ್ ಇವೆಲ್ಲವನ್ನು ಹಿಂದಕ್ಕೆ ಬಿಟ್ಟು ಮಲೆನಾಡಿನ ಮಡಿಲಿನ ಕಡೆ ಹೊರಟಿದ್ವಿ. ರಸ್ತೆ ತಿರುವುಗಳನ್ನು ಹಿಡಿಯಲು ಶುರುವಾದ ಕ್ಷಣದಿಂದಲೇ ಮನಸ್ಸು ಬದಲಾಗಿತ್ತು. ದೂರದಲ್ಲಿ ಕಾಣುತ್ತಿದ್ದ ಆ ಎತ್ತರದ ಮರಗಳು, ದಟ್ಟವಾದ ಕಾಡು, ತಂಪಾದ ಗಾಳಿ, ಅದು ಕೇವಲ ಒಂದು ಪ್ಲೇಸ್ ಅಲ್ಲ, ನಮಗೆ ಅದು ಸ್ವರ್ಗ. ನಾವು ಬಂದ ಊರಲ್ಲಿ ಕಣ್ಣಿಗೆ ಕಾಣೋದು ಕಲ್ಲಿನ ಬೆಟ್ಟಗಳು. ಆದರೆ ಇಲ್ಲಿ ಪ್ರತಿ ಮರಕ್ಕೂ ಒಂದು ಕಥೆ ಇದೆ. ಪ್ರತಿ ರಸ್ತೆ ತಿರುವಲ್ಲೂ ಹೊಸ ಎಕ್ಸೈಟ್ಮೆಂಟ್, ಪ್ರತಿ ಉಸಿರಲ್ಲೂ ಫ್ರೆಶ್ ನೇಚರ್ ಫೀಲ್ ಆಗುತ್ತೆ. ಆ ಸಮಯದಲ್ಲೇ ಆಕಾಶ ನಮ್ಮನ್ನು ಗಮನಿಸಿದಂತಾಯಿತು. ಮೊದಲು ಕೆಲವು ರೈನ್ ಡ್ರಾಪ್ಸ್, ಸಣ್ಣ ಡ್ರಿಸಲ್. ಅದು ದೊಡ್ಡ ಮಳೆಯಾಗಿರಲಿಲ್ಲ, ಆದರೆ ಆ ಕೆಲವು ಹನಿಗಳೇ ಸಾಕಾಗಿದ್ದವು. ಹೆಲ್ಮೆಟ್ ವೈಸರ್ ಮೇಲೆ ಬಿದ್ದ ಪ್ರತಿಯೊಂದು ಹನಿ, ಮುಖಕ್ಕೆ ತಾಕಿದ ತಂಪಾದ ಗಾಳಿ, ಮರಗಳ ನಡುವೆ ಸಾಗಿದ ಆ ರೋಡ್, ಇವೆಲ್ಲ ಸೇರಿ ನಮ್ಮ ರೈಡನ್ನು ಅನ್ಫರ್ಗೆಟೇಬಲ್ ಮಾಡಿಬಿಟ್ವು. ಕೆಲವರಿಗೆ ಮಲೆನಾಡು ಒಂದು ಟೂರಿಸ್ಟ್ ಪ್ಲೇಸ್, ಆದರೆ ನಮ್ಮಂಥ ರೈಡರ್ಸ್ಗೆ ಮಲೆನಾಡು ಒಂದು ಡೆಸ್ಟಿನೇಷನ್ ಅಲ್ಲ, ಅದು ಒಂದು ಫೀಲಿಂಗ್. ಒಮ್ಮೆ ಬಂದರೆ ಮತ್ತೆ ಮತ್ತೆ ಕರೆಯುವ ಸ್ವರ್ಗ. ಅಲ್ಲಿ ಮಳೆ ಅಂತೇಳಿ ನಿಂದಿರಿಸಿ ಒಂದು 15 ನಿಮಿಷ ವೇಟ್ ಮಾಡಿದರೆ ಮಳೆನೇ ನಿಂತೋಗಿರೋದು. ನಾವು ನೋಡಿದ್ರೆ ಇವೆಲ್ಲ ಹಾಕ್ಕೊಂಡು ಬರಾಕತ್ತೀವಿ, ಮಳೆನೇ ಇಲ್ಲ ಈ ಕಡೆ. ನಾನು ನೋಡಿದ್ರೆ ಅದೇನೋ ಜುಗಾಡ್ ಮಾಡಿದ್ದೆ ವಾಟರ್ ಪ್ರೂಫ್ ಇರಲಿ ಅಂತ. ಅದು ನೋಡಿದ್ರೆ ಒಳಗೆ ಫಾಗ್ ಹಿಡಿತೆ. ಒಳಗೆ ಒಂದು ಸ್ಪ್ರೇ ಹೊಡಿಬೇಕಾಗಿತ್ತು. ಆ ಸ್ಪ್ರೇ ನಮ್ಮ ಅಕ್ಷಯ್ ಕಡೆ ಐತಿ. ಇವಾಗ ಸಿಕ್ಕರೆ ಆ ಸ್ಪ್ರೇ ಹೊಡ್ಕೊಂಡು ಅವ್ರು ಆಲ್ರೆಡಿ ಯಾವುದು ಹ್ಯಾಂಡ್ ಪೋಸ್ಟ್ ದಾಟಿ ಮುಂದೆ ನಿಂತಾರಂತೆ. ಲೆಫ್ಟಿಗೆ ನೋಡಿ, ಅದು ಹೆಂಗೋ ದಾರಿ. ಅಲ್ಲಿ ಫುಲ್ ಮಳೆ ಇತ್ತು. ನೋ ಟೈಮ್ ಲಾಂಗ್ ಸಿ. ಇಷ್ಟು ಮಳೆ ಬಂತು ಅಂದರೆ ಮಳೆ ಬಂತು ಮೇ ಬಿ ಪ್ರತಿ ಪಾತ್ರ ಆಗತ್ತಾನ, ಅದಕ್ಕೆ ಬಿಸಿಲು ಬರೋದ್ರಿಂದ. ಲೇ ಒಂದು ಸ್ವಲ್ಪನ ಚಲೋದು ಮಾತಾಡಲಿ. ನೋ ಕಾಮೆಂಟ್ಸ್. ಅಕ್ಷಯ್ ಬಾಪ್ ಇಲ್ಲಿ
ಬಾರ ಇಲ್ಲಿ. ನಾನು ಯಾವುದೇ ತಪ್ಪಿ ಇನ್ನೊಬ್ರ ಬಗ್ಗೆ ಒಳ್ಳೇದೇ ಹೇಳ್ತೀನಿ. ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ಹಾಯ್ ಪವನ್. ನಾ ಹೇಳಿದ್ನಲ್ಲ ಅವಾಗ ಒಬ್ರು ಬ್ಲಾಗರ್ ಬರ್ತಾರಂತ, ಮೋಟೋ ಪಯಣಿಗ. ಅದೇ ಇನ್ನೊಬ್ಬ ಬ್ಲಾಗರ್ ಯಾಕೆ ಬಾಪಿ ಹೆಲ್ಮೆಟ್. ಇಷ್ಟು ಧೈರ್ಯ ಹೆಂಗೆ ಬರುತ್ತಮ್ಮ ನೀನು ಮಾತಾಡಕ? ಇಷ್ಟು ಧೈರ್ಯ ಹೆಂಗೆ ಬರುತ್ತೆ ಮಾತಾಡಕ? ನಾವು ದೋಸ್ತನ ಎದುರಿಗೆ ಮಾತಾಡಂಗಿಲ್ಲ ಹಿಂಗೆ. ಪ್ಯಾಂಟ್ ಚಲೋ ಐತಮ್ಮ, ಡಿಕ್ಯಾತ್ಲಾನ್ದ. ನಾ ತೊಗೋಬೇಕು ಅನ್ಕೊಂಡಿದ್ದೆ ಅದನ್ನ. ಚಲೋ ಐತಿ, ಬರ್ರಿ. ಚಲೋ ಆಯ್ತಾ? ನಂದು ಅದೇ ವಾಟರ್ ಪ್ರೂಫಿಗೆ ಏನೇನೇನೇನೇನೋ ಮಾಡಿದೆ, ಅದು ಒಳಗೆ ಫಾಗ್ ಹಿಡಿಯಾಕತ್ತ ಬಿಡ್ತು. ಅದಕ್ಕೆ ಆಮೇಲೆ ಅಲ್ಲಿ ಕುಂತ್ಕೊಂಡು ಅದು ಹೆಂಗೂ ಸ್ಪ್ರೇ ಐತಲ್ಲ, ಸ್ಪ್ರೇ ಹೊಡೆಯಮ್ಮ ಅಂತ. ಮುಂದೇನ್ಲೇ ಎಡಿಯತ್ ನಿಂತಂಗೆ ಆಗ್ಬಿಡುತ್ತಲ್ಲ ನಿನ್ನ ಗಾಡಿ. ಬರೀ ಇಂಥದೆಯಾ? ಅವ್ನು ನೋಡೋದು ಎಡಿಯತ್ ನಿಂತಂಗಾಗಿಲ್ಲ. ನೀವು ಮುಂದೆ ಬಿಡ್ಬೇಡಪ್ಪ, ಕುಯ್ಕ್ಬಿಟ್ಟಿತ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅದಕ್ಕೆ ಸೆಟ್ ಆಗಿಲ್ಲ ಬಿಡ್ಲೆ, ನಾನು ಕೊಟ್ಬಿಡ್ಲೆ ಅಕ್ಷಯ್. ಭಾರಿ ಕಾಣುತ್ತೆ, ಅದೇ ಕಾಂಬಿನೇಷನ್ ಆಗಿದೆ, ಕರೆಕ್ಟ್ ಆಗಿರೋದು. ಸುಮ್ಮನೆ ನೀನು ಪೇಂಟ್ ಮಾಡಿಸೋದು ಅದು ಸುಮ್ಮನೆ ದುಡ್ಡು ವೇಸ್ಟು. ನಾನು ಕೊಟ್ಬಿಡು, ಚಲೋ ಇಲ್ಲ ಅದು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಾನು ಅವತ್ತು ತಂದೆ BMC ಏರ್ ಫಿಲ್ಟರ್ ಹಾಕ್ಸ್ ನಂದ ಪವನ್ ಗಾಡಿ ತಾಂಬಲ್ಲಿ ಹಾಕೊಡ್ತಂದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. 6,000 ಉಳಿದಿತ್ತು, ಗಾಡಿ ಹೆಚ್ಚು ತೆಗೆದು ಕೊಡ್ತಂತ.